ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಟ ದರ್ಶನ್ ರವರ ವಿಚಾರ ಮತ್ತು ನಟಿ ರಮ್ಯಾ ಅವರ ವಿಚಾರ ಈಗ ಆಲ್ರೆಡಿ ನಿನ್ನೆ ಮೊನ್ನೆಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆ್ಯಂಡ್ ಆಲ್ಸೋ ಇಟ್ಸ್ ಬೀಯಿಂಗ್ ಎ ಬಿಗ್ ಕಾಂಟ್ರವರ್ಸಿ ಇನ್ ಕನ್ನಡ ಇಂಡಸ್ಟ್ರಿ. ಏನು ವಿಷಯ ಅಂತಂದರೆ ನೀವೆಲ್ಲ ಗೊತ್ತು, ಲಾಸ್ಟ್ ಜೂನ್ ಹೆಚ್ಚು ಕಡಿಮೆ 1 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಟೈಮ್ ಇವಾಗ. ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ವಿಚಾರದಲ್ಲಿ ದರ್ಶನ್ ರವರು ಆರೋಪಿಯಾಗಿ ಅರೆಸ್ಟ್ ಆಗಿರ್ತಾರೆ. ಅವರು ಜೈಲಿಗೆ ಹೋಗ್ತಾರೆ, ಒಂದಷ್ಟು ತಿಂಗಳ ಕಾಲ ಜೈಲಲ್ಲಿ ಇದ್ದರು. ಆ್ಯಂಡ್ ಆಲ್ಸೋ ಅವ್ರಿಗೆ ಬೇಲ್ ಕೂಡ ಸಿಕ್ತು, ಆಚೆ ಬಂದರು. ಈಗ ಅವ್ರ ಪಾಡ್ಗೆ ಅವ್ರು ಇದ್ದಾರೆ. ಆ್ಯಂಡ್ ಕೇಸ್ ಸ್ಟಿಲ್ ರನ್ನಿಂಗ್. ಅದು ಕೇಸು ಈಗಿನ ಕಾಲಕ್ಕೆ ಮುಗಿಯುವಂಥದ್ದಲ್ಲ, ಅದು ತುಂಬ ವರ್ಷಗಳ ಕಾಲ ಟೈಮ್ ತಗೊಳ್ಳುವಂಥ ಕೇಸ್ ಅದು. ಸೊ ಹಾಗಾಗಿ ಕೋರ್ಟಲ್ಲಿದೆ ಕೇಸಿದ್ದ. ಏನಾಗಿದೆ ಅಂತಂದರೆ, ನಟಿ ರಮ್ಯಾ ಅವರು ಒಂದು ಪೋಸ್ಟ್ ಹಾಕ್ತಾರೆ, ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗುತ್ತದೆ ಅಂದರೆ ಸಿಗಲಿದೆ ಅಂತ. ಅದಕ್ಕೆ ಒಂದಷ್ಟು ಜನ ದರ್ಶನ್ ರವರ ಅಭಿಮಾನಿಗಳು ಹೋಗ್ಬಿಟ್ಟು ರಮ್ಯಾ ಅವ್ರಿಗೆ ಒಂದಷ್ಟು ಮೆಸೇಜ್ಗಳನ್ನ ಹಾಕ್ತಾರೆ. ಏನಪ್ಪ ಅಂತಂದರೆ ಅದನ್ನು ಓದೋಕ್ಕಾಗಲ್ಲ, ಬಟ್ ಸ್ಟಿಲ್ ನಾನು ಅರ್ಧಂಬರ್ಧನಾದರೂ ಓದಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಫಸ್ಟು ನಿನಗೆ ಮೆಸೇಜ್ ಮಾಡಬೇಕಿತ್ತು ರೇಣುಕಾ ಸ್ವಾಮಿ, ಆವಾಗ ಚೆನ್ನಾಗಿರೋದು, ಬೋ ಚೂಡಿ ಸಮಥಿಂಗ್ ಈ ಥರದ ಮಾತುಗಳು. ಆಮೇಲೆ ದತ್ತ ಮೂವಿಲಿ ದರ್ಶನ್ ಡ್ಯಾಶ್ ಸಮಥಿಂಗ್ ಹೋಗಿದ್ದ, ಈ ಥರ ಜಲ್ಗಾರ ಕೈಲಿ ಡ್ಯಾಶ್ ಈ ಥರದೊಂದು ಮಾತುಗಳು. ಆಮೇಲೆ ನೀನು ಅಮ್ಮನ್ ಸಮಥಿಂಗ್ ಡ್ಯಾಶ್ ಮುಂಡೆ ಜೈ ಡಿ ಬಾಸ್, ಈ ಥರದ್ದು ಒಂದಷ್ಟು ಮಾತುಗಳು. ಅದಕ್ಕೆ ಕೆಟ್ಟಿಡದ ಕಮೆಂಟ್ ಹಾಕಿರೋದಕ್ಕೆ ಇನ್ನೊಂದಷ್ಟು ಜನ ಸೂಪರು ಸಖತ್ತು ಅನ್ನೋ ಥರ ಆ ಕಾಮೆಂಟ್ಗಳಿಗೆ ರಿಪ್ಲೈ ಹಾಕಿರುವಂಥದ್ದು. ಅದಾದಮೇಲೆ ಯಾಕೆ ಮೆಟ್ಟು ಕಿತ್ತೋಗ್ತವೆ ಡಿ ಬಾಸ್ ತಂಟೆಗೆ ಬಂದರೆ ಬೋಸುಡಿ ತಂದು ಸಮಥಿಂಗ್ ಈ ಥರದ್ದು ಒಂದು ಮಾತುಗಳು. ಆಮೇಲೆ ಸಮಥಿಂಗ್ ಸಾಕಷ್ಟು. ಇದೆಲ್ಲ ಆದಮೇಲೆ ಮಹಿಳಾ ಆಯೋಗದವರು ಈಗ ರಮ್ಯಾ ಅವರ ಪರ ನಿಂತಿದ್ದಾರೆ. ಯಾಕೆ ಅಂತಂದರೆ, ಒಂದು ಹೆಣ್ಣಿಗೆ, ಒಂದು ಹುಡುಗಿಗೆ, ಪಬ್ಲಿಕ್ಕಲ್ಲಿ ಸೆಲೆಬ್ರಿಟಿ ಲೆವೆಲ್ ಇರೋವಂಥ ಒಂದು ಹೆಣ್ಣು ಮಗಳಿಗೆ, ಅದರಲ್ಲೂ ರಮ್ಯಾ ಅವರು ಸಂಸದರು ಕೂಡ, ಇವ್ರ ವಿಚಾರದಲ್ಲೇ ಒಂದು ಹುಡುಗಿಗೆ ರಕ್ಷಣೆ ಕೊಡೋಕ್ಕಾಗಲ್ಲ ಅಥವಾ ಇಷ್ಟು ಅವಹೇಳನಕಾರಿಯಾಗಿ ಮಾತುಗಳನ್ನು ಆಡ್ತಾರೆ ಅಂತಂದರೆ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮಹಿಳಾ ಆಯೋಗ ಮುಂದಕ್ಕೆ ಬರಲೇಬೇಕಾಗತ್ತೆ. ಅದಕ್ಕೋಸ್ಕರ ಅವರು ಒಂದು ಕಂಪ್ಲೇಂಟ್ನ ಕೊಟ್ಟಿದ್ದಾರೆ ಕಮಿಷನರ್ಗಾಗಿರ್ಬೋದು, ಪೊಲೀಸ್ನವ್ರಿಗಾಗಿರ್ಬೋದು, ಇವ್ರಿಗೆ. ಇಷ್ಟೆಲ್ಲ ಆದಮೇಲೆ ದರ್ಶನ್ ರವರ ಪರ ನಿಂತಿದ್ದಾರೆ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು. ಯಾವ ರೀತಿ ಅಂತಂದರೆ, ರಮ್ಯಾ ಅವರು ಪೋಸ್ಟ್ ಮಾಡ್ತಿರುವಂಥ ಮಾತುಗಳು, ರಮ್ಯಾ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ, ದರ್ಶನ್ ರವರೇ ದೋಷಿ ಅಥವಾ ದರ್ಶನ್ ರವರೇ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೋರ್ಟಲ್ಲಿ ಕೇಸ್ ಇನ್ನೂ ಪೆಂಡಿಂಗಲ್ಲಿದೆ. ಆ ಕೋರ್ಟಲ್ಲಿ ಕೇಸ್ ಪೆಂಡಿಂಗಲ್ಲಿ ಇದ್ದರೂ ನ್ಯಾಯಾಲಯದಲ್ಲೇ ಇನ್ನೂ ಅಪರಾಧಿನೋ ನಿರಪರಾಧಿನೋ ಮಗದೊಂದು ಇನ್ನೂ ಸಾಬೀತಾಗಲಿಲ್ಲ, ಅಥವಾ ಈ ಕೇಸ್ ಇನ್ನು ಕೋರ್ಟಲ್ಲೇ ಪೆಂಡಿಂಗಲ್ಲಿ ಇದ್ರೂ ಕೂಡ ಇವ್ರು ಹೆಂಗೆ ದೋಷಿ ಅಂತ ಮಾತಾಡ್ತಾರೆ. ಇದ್ರ ವಿರುದ್ಧ ನಾನು ಲೀಗಲ್ ನೋಟಿಸ್ ಕೊಡ್ತೀನಿ ರಮ್ಯಾ ಅವ್ರಿಗೆ ಅಂತ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ನಿಲುವನ್ನು ತಗೊಂಡಿದ್ದಾರೆ. ಆಲ್ರೆಡಿ ಆ ವಿಚಾರದಲ್ಲಿ ಓಡಾಡ್ತಾ ಇದ್ದಾರೆ ಅವರು. ಇದಿಷ್ಟು ಬೆಳವಣಿಗೆ ಈಗ ಪ್ರೆಸೆಂಟ್ ಆಗಿರುವಂಥದ್ದು. ನಾನು ಹೇಳೋದೇನಪ್ಪ ಅಂತಂದರೆ, ಓಕೆ, ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ಒಂದು ವರ್ಷದ ಮೇಲೆ ಆಗಿದೆ ಈ ರೇಣುಕಾ ಸ್ವಾಮಿ ಅನ್ನೋ ಕೇಸು, ಅಥವಾ ಅವ್ನು ತೀರ್ಕೊಂಡು ಅವ್ನು ಸತ್ತು ಏನೇನೋ ಎಲ್ಲ ಆಗಿದೆ. ಇದ್ರ ಮಧ್ಯೆ ರಮ್ಯಾ ಅವರು ಈ ಥರದೊಂದು ಪೋಸ್ಟ್ ಹಾಕಿದ್ರು. ಯಾಕೆ ಅಂತಂದರೆ, ಸೆಲೆಬ್ರಿಟಿಗಳ ಮಧ್ಯೆನೇ ಇದ್ಕೊಂಡು ಸಂಸದರಾಗಿ ಕಾರ್ಯನಿರ್ವಹಿಸಿ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈ ಥರದ ಒಂದು ವಿಚಾರಗಳಿಗೆ ಅವ್ರು ತಲೆ ಹಾಕ್ತಾ ಇರ್ತಾರೆ. ಅದು ಅವ್ರ ಇಷ್ಟ, ಅವ್ರಿಗೆ ಬಿಟ್ಟಿದ್ದು. ಇದ್ರ ಮಧ್ಯೆ ದರ್ಶನ್ ರವರ ಕೆಲವು ಅಭಿಮಾನಿಗಳು, ಎಲ್ಲರೂ ಅಲ್ಲ, ಕೆಲವು ಅಭಿಮಾನಿಗಳು ಅಥವಾ ಅಭಿಮಾನಿಗಳು ಅನ್ನಿಸ್ಕೊಳ್ಳುವಂತಹ ಜನಗಳು, ನಿಜವಾದ ಅಭಿಮಾನಿ, ಒಬ್ಬ ಸ್ಟಾರ್ನ ಅಭಿಮಾನಿ ಆಗಿರುವಂಥವನು ತನ್ನ ಯಾವ ಸ್ಟಾರ್ಗೆ ಅಭಿಮಾನಿ ಆಗಿರ್ತಾನಲ್ಲ ಅವನಿಗೆ ಮರ್ಯಾದೆ ಉಳಿಸುವಂಥ ಕೆಲಸವನ್ನೇ ಮಾಡ್ತಾನೆ ಹೊರತು ಮರ್ಯಾದೆ ಹೋಗುವಂಥ ಅಥವಾ ಇನ್ನೇನಾದರೂ ಅವಹೇಳನಕಾರಿಯಾಗಿ ಇನ್ನೊಬ್ಬರಿಗೆ ಗುರಿಯಾಗಿಸ್ಕೊಂಡು ಬೈಯೋದು, ಇವ್ರ ಹೆಸರು ಹೇಳ್ಕೊಂಡು ಮಾಡೋದಿಲ್ಲ. ಸೊ ಆ ಥರ ಮಾಡ್ತಾ ಇದ್ದಾರೆ ಕೆಲವರು. ನಾನು ನೋಡಿದೆ ಕಮೆಂಟ್ಸು ಮತ್ತು ಸ್ಟೋರಿಗೆ ಹಾಕ್ತಾಯಿದ್ರು, ಅವ್ರು ಏನೇನು DM ಮಾಡ್ತಾ ಇದ್ದಾರೆ ಕೆಟ್ಟದಾಗಿ ಅಂತೆಲ್ಲ ರಮ್ಯಾ ಅವರು. ನಾನು ಏನಪ್ಪ, ಒಬ್ಬ ನಟನ ಅಭಿಮಾನಿ ಆಗಿದ್ಬಿಟ್ರೆ ಏನು ಬೇಕಾದ್ರೂ ಅನ್ಬೋದಾ? ಆ ನಟ ಹೆಂಗೆಲ್ಲ ಅಂದರೆ ಒಂದು ಕಾಲ್ ರೆಕಾರ್ಡಿಂಗ್ ಇದೆಯಲ್ಲ, ಅಮ್ಮನ್ ಡ್ಯಾಶ್ ಅದು ಇದು
ನಾವು ಡ್ಯಾಶ್ ಕೈಲಿ ಡ್ಯಾಶ್ ಮಾಡಿಸ್ಬಿಡ್ತೀವಿ ಸಮಥಿಂಗ್ ಕೆಟ್ಟ ಕೆಟ್ಟ ಪದಗಳನ್ನು ಯೂಸ್ ಮಾಡಿದಾರಲ್ಲ, ಆ ಅಷ್ಟೂ ಪದಗಳನ್ನು ಅವರ ಅಭಿಮಾನಿಗಳು ಹಂಗಂಗೆ ಮಾತಾಡಿ ಅದೇ ಥರ ಟೈಪ್ ಮಾಡಿ ಒಬ್ಬ ಜನಪ್ರಿಯ ಮತ್ತು ತುಂಬ ಫೇಮಸ್ ಆಗಿರುವಂತಹ ಒಬ್ಬರು ನಟಿ, ಕರ್ನಾಟಕದ ನಟಿಯಾಗಿರೋ ಆ್ಯಂಡ್ ಆಲ್ಸೋ ಸಂಸದರಾಗಿರುವಂತಹ ರಮ್ಯಾ ಅವ್ರಿಗೆ ಡೈರೆಕ್ಟಾಗಿ DM ಮಾಡೋ ಲೆವೆಲ್ಗೆ ಇವರು ಮಾತಾಡ್ತಾರೆ ಅಂತಂದರೆ, ಇನ್ನು ಹೆಣ್ಮಕ್ಳಿಗೆ ಅಂದರೆ ನಾವೆಲ್ಲ ಹೇಳ್ತೀವಿ ಹೆಣ್ಮಕ್ಳಿಗೆ ರಕ್ಷಣೆ ಬೇಕು, ಹೆಣ್ಮಕ್ಳನ್ನ ಕಾಪಾಡಬೇಕು, ಹೆಣ್ಣು ಅಬಲೆ, ಹೆಣ್ಣು ಸಮಥಿಂಗ್, ಹೆಣ್ಣಿಗೆ ನಾವು ನೋಡ್ಕೋಬೇಕು, ಕಾನೂನು ಮಹಿಳಾ ಆಯೋಗ ಸಮಥಿಂಗ್ ಇದೆಲ್ಲ ಇದ್ರೂ ಕೂಡ ಒಬ್ಬ ದೊಡ್ಡ ನಟಿಗೆ, ಮೋಹಕ ತಾರೆ, ಸ್ಯಾಂಡಲ್ವುಡ್ ಕ್ವೀನ್ ಅಂತ ಅನ್ಸ್ಕೊಂಡಿದ್ದವ್ರಿಗೆ ಈ ಪರಿಸ್ಥಿತಿ ಅಂತಂದರೆ ಸಾಮಾನ್ಯ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಿರ್ಬೋದು? ನಾನು ಒಂದು ಪ್ರಶ್ನೆ ಕೇಳೋದು, ಯಾರ್ಯಾರು ರಮ್ಯಾ ಅವ್ರಿಗೆ ಮೆಸೇಜ್ ಹಾಕಿದಿರೋ, ಈ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನು ಹಾಕಿದಿರೋ, ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳಿಗೆ, ನಿಮ್ಮ ಅಕ್ಕ ತಂಗಿದಿರಿಗೆ, ನಿಮ್ಮ ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮನ ಮಕ್ಕಳು, ದೊಡ್ಡಮ್ಮನ ಮಕ್ಕಳು, ಹೆಣ್ಣು ಮಕ್ಳು ಇರ್ತಾರಲ್ಲ, ಅವ್ರಿಗೆಲ್ಲ ನಿಮ್ಮ ಸ್ವಂತ ತಂಗಿಗೆ ಯಾರೋ ಒಬ್ಬ ಹಿಂಗೆ ಬಂದು ಹಿಂಗೆ ಮೆಸೇಜ್ ಹಾಕಿದ್ರೆ ನಿಮ್ಗೆ ಹೆಂಗಿರುತ್ತೆ? ಅಲ್ಲ ಕೇಳೋದು. ಬಿಡಿ, ರೇಣುಕಾ ಸ್ವಾಮಿಯವ್ರದವ್ರು ನೋಡ್ಕೋತಾರೆ, ಅಥವಾ ಸೆಲೆಬ್ರಿಟಿ ಲೆವೆಲ್ಗೆ ಅವ್ರು ಪೋಸ್ಟ್ ಹಾಕೋತಾರೆ, ದರ್ಶನ್ರವ್ರನ್ನ ಗುರಿಯಾಗಿಸ್ಕೊಂಡು ಅವ್ರು ಏನಾದ್ರು ಮಾತಾಡಿದ್ರೆ ಅವ್ರ ಲೆವೆಲ್ ಅದು. ದರ್ಶನ್ರವ್ರ ಲೆವೆಲ್ಲು, ರಮ್ಯಾ ಅವರ ಲೆವೆಲ್ಲು ಅವ್ರು ನೋಡ್ಕೋತಾರೆ. ಅವ್ರಿಗೆ ಕಾನೂನಿದೆ, ಲಾಯರ್ಗಳಿದ್ದಾರೆ, ಪೊಲೀಸ್ ಇದ್ದಾರೆ, ಕೋರ್ಟ್ ಇದೆ, ಕೇಸ್ ಆಗಿದೆ, ಅದೆಲ್ಲ ಅವ್ರು ನೋಡ್ಕೋತಾರೆ. ಸೆಂಟ್ರಲ್ ನೀವು ಯಾರು ಅಂತ ಈಗ ನೀವು ಹೇಳ್ಬೋದು, ನಾನು ಫ್ಯಾನು, ನಮ್ಮ ಬಾಸ್. ನೀನು ಎಷ್ಟೇ ಇವು ನನ್ನ ಬಾಸು ಅಂತ ಎದೆ ಹೊಡ್ಕೊಂಡು, ಎದೆ ಚುಚ್ಕೊಂಡು, ರಕ್ತ ಬರೋ ಥರ ಹರ್ಕೊಂಡು ಕಿರ್ಚ್ಕೊಂಡು ಕಿತ್ತಾಕೊಂಡ್ರು ಕೂಡ ಕಾನೂನು ಅನ್ನೋದೊಂದಿದೆ. ಕಾನೂನಿನ ಮುಂದೆ ನೀನು ಯಾರ ಫ್ಯಾನೇ ಆಗಿರೋ, ನೀನು ಯಾವ ದೊಡ್ಡ ಅಭಿಮಾನಿನೇ ಆಗಿರೋ, ನೀನು ಸ್ಟಾರ್ ಕಟ್ಟಿ ಪಟಾಕಿ ಹೊಡೆದು ಹಾಲು ಅಭಿಷೇಕ ಮಾಡಿ ತುಪ್ಪದ ಅಭಿಷೇಕನೇ ಮಾಡ್ತೀನಿ ಅಂತ ಅಂದ್ರೂ ಕೂಡ ನ್ಯಾಯಾಲಯದ ಮುಂದೆ ನೀನು ಆಚೆನೇ ನಿಲ್ಲಬೇಕು. ಸ್ಟೇಷನ್ ಹತ್ರಕ್ಕೆ ಹೋದಾಗ ನೀನು ಹೊರಗಡೆ ನಿಲ್ಲಬೇಕು. ಇಷ್ಟೇ. ಇದನ್ನ ಫಾಲೋ ಮಾಡಬೇಕು. ಕಾನೂನು ಅಂತ ಇದೆ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇದೆ. ಒಂದು ಕೇಸ್ ಅಂತ ಆದಾಗ ಅದ್ರ ಹಿಂದೆ ಏನೇನು ನಡೆಯುತ್ತೆ, ಅದ್ರ ಸಂಬಂಧಪಟ್ಟಂಥ ಬೆಳವಣಿಗೆಗಳು ಏನೇನೆಲ್ಲ ಆಗುತ್ತೆ, ಅದನ್ನು ನೋಡಿಕೊಂಡು ಅದ್ರ ಪ್ರಕಾರನೇ ಹೋಗಬೇಕು ಹೊರತು ನೀವು ಯಾರ್ದೋ ಒಬ್ರು ಅಭಿಮಾನಿ ಅಂತ ಅಂದ್ಬಿಟ್ಟು ನಿಮಗೆ ಸ್ಪೆಷಲ್ಲಾಗಿ ಡೋರ್ ಓಪನ್ ಮಾಡಿ ಬನ್ನಿ ಒಳಗಡೆ ಅಂತ ಯಾವ ನನ್ನ ಮಕ್ಕಳು ಕರೆಯಲ್ಲ. ಅದಂತೂ ಕಟ್ಟಿಟ್ಟ ಬುತ್ತಿ ಸತ್ಯ. ಆ್ಯಂಡ್ ದಿಸ್ ಇಸ್ ಅ ಫ್ಯಾಕ್ಟ್. ಯೋಚನೆ ಮಾಡಿ, ಈಗೆಲ್ಲ ಸೌಜನ್ಯ ಸಮಥಿಂಗ್ ಈ ಥರ ವಿಷಯ ಆಗಿರೋದ್ರಿಂದ ನ್ಯಾಯ ಸಿಗಬೇಕು, ಸೌಜನ್ಯಗೆ ನ್ಯಾಯ ಸಿಗಬೇಕು, ಹೋರಾಟ ಮಾಡೋಣ, ಅದು ಇದು. ಓಕೆ, ಒಂದು ಹೆಣ್ಣಿಗೆ ನ್ಯಾಯ ಕೇಳೋ ನೀವು ಇನ್ನೊಂದು ಹೆಣ್ಣಿಗೆ ಮುಂಡೆ, ಮುಂಡೆ, ರಂಡಿ ಗಿಂಡಿ ಈ ಥರದ್ದೆಲ್ಲ ಅಮ್ಮ ಅಕ್ಕ ಅಂತ ಮಾತಾಡ್ತಿರಲ್ಲ, ಯಾವ ಬಾಯಲ್ಲಿ ಸೌಜನ್ಯ ಪರ ನೀವು ನ್ಯಾಯ ಕೇಳ್ತೀರಾ? ಹಿಂಗೆ ಮಾತಾಡೋರು ಎಲ್ರಿಗೂ ಅಲ್ಲ, ಈ ಥರ ಮಾಡೋರ್ಗೆ ಹೇಳ್ತಾ ಇದ್ದೀನಿ ನಾನು. ಸ್ವಲ್ಪನಾದ್ರೂ ಮೀನಿಂಗ್ ಇದೆಯಾ? ಎಲ್ಲಾದ್ರೂ ಒಂದು ಅರ್ಥ ಇದೆಯಾ ನೀವು ಮಾತಾಡೋದಕ್ಕೆ? ಏನೂ ಇಲ್ಲ. ನಾವು ಮಾತಾಡ್ತೀವಿ, ನಮ್ಮ ಹತ್ರ ಮೊಬೈಲ್ ಇದೆ, ನಮ್ಮ ಹತ್ರ ಇಂಟರ್ನೆಟ್ ಇದೆ, ನಾವು ಮಾತಾಡ್ತೀವಿ. ಹಿಂಗಾಗ್ಬಿಟ್ರೆ ಸಮಾಜ ಎಲ್ಲಿಗೆ ಹೋಗ್ಬೇಕು? ಆಯ್ತಪ್ಪ, ಈಗ ಮೆಸೇಜ್ ಹಾಕಿರೋರು ಡಿಗ್ರಿ ಇರ್ಬೋದು, PUC ಇರ್ಬೋದು, ಓದ್ತಿರ್ಬೋದು, ನಾಳೆ ಮಕ್ಕಳಾಗಿ ಮದುವೆ ಆದಮೇಲೆ ಒಂದು ಹೆಣ್ಮಗು ಹುಟ್ಟುತ್ತೆ, ಅವಾಗ ಆ ಹೆಣ್ಮಗು ಬಗ್ಗೆ ಯಾರೋ ಬಂದು ಇದೇ ಥರ ಕಮೆಂಟ್ ಹಾಕಿದಾಗ ನಿಮಗೆ ಗೊತ್ತಾಗತ್ತೆ ಹೊರತು ಅಲ್ಲಿಗಂಟ ನಿಮಗೆ ಗೊತ್ತಾಗಲ್ಲ. ತುಂಬ ವರಸ್ಟಾಗಿ, ಕ್ರೂರವಾಗಿ, ಕ್ರೂಯಲ್ ಆಗಿ ಮೆಸೇಜ್ ಹಾಕೋದು ಒಬ್ಬ ನಟಿಗೆ. ಟಾಪ್ ಆ್ಯಕ್ಟರ್, ಶಿ ವಾಸ್ ಎ ಟಾಪ್ ಆ್ಯಕ್ಟರ್. ಒಂದು ಟೈಮಲ್ಲಿ ಮೋಹಕ ತಾರೆ ರಮ್ಯಾ ಅಂತಂದರೆ ಸ್ಯಾಂಡಲ್ವುಡ್ ಕ್ವೀನ್ ಅಂತ ಅನ್ನಿಸ್ಕೊಂಡವ್ರು ಅವರು. ಯಾರ ಬಗ್ಗೆ ನೀವೇನು ಮಾತಾಡ್ತೀರಾ, ನೀವೇನಕ್ಕೆ ಮಾತಾಡ್ತೀರಾ? ಅಷ್ಟಕ್ಕೂ ನಮ್ಮ ಬಾಸ್, ನಮ್ಮ ಡಿವಾಸ್ ಅಂತ ಅಂತಿರಲ್ಲ, ನಿಮ್ಮ ಡಿವಾಸೇ ಇಂಥ ಮೆಸೇಜ್ಗಳನ್ನು ನೋಡಿದ್ರೆ, ಇಂಥ DM ನೋಡಿದ್ರೆ, ನೀವು ನನ್ನ ಅಭಿಮಾನಿಗಳಿಗೆ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾದಾಗ ಅವರು ನಿಮ್ಮ ಬಗ್ಗೆ ಹೆಮ್ಮೆ ಅಂತೂ ಪಟ್ಕೊಳ್ಳಲ್ಲ. ಇಲ್ಲ, ಅವರು ನಿಮ್ಮನ್ನು ಕಿರೀಟಗಳ ಥರ ಒತ್ಕೊಂಡು ಮೆರೆಸಲ್ಲ. ಫಸ್ಟ್ ಆಫ್ ಆಲ್ ನೀವು ಯಾರಂತಲೇ ಗೊತ್ತಿಲ್ಲ ಅವ್ರಿಗೆ, ನೀವು ಯಾರು ಅಂತಲೂ ಕೇಳಕ್ಕೆ ಬರಲ್ಲ. ಆಯಿತಾ? ಸೊ ಎಲ್ಲಿ ಏನು ಮಾತಾಡ್ತಾ ಇದ್ದೀರಾ, ಏನು ನಿಮಗೆ ಪಾಠ ಮಾಡಿದ್ದು ಟೀಚರ್ ಒಂದು ಹೆಣ್ಣಾಗಿರ್ತಾಳೆ, ಹುಟ್ಟೋ ಮಗಳು ಹೆಣ್ಣಾಗಿರ್ತಾಳೆ, ನಿಮ್ಮನ್ನು ಹೆತ್ತಂಥ ತಾಯಿ ಒಬ್ಬಳು ಹೆಣ್ಣಾಗಿರ್ತಾಳೆ. ಯಾವುದಾದ್ರೂ ಒಬ್ಬರು ಬೇರೆ ಹೆಣ್ಮಗಳಿಗೆ ನೀವು ಬೈತಾ ಇದ್ದೀರಾ, ಈ ರೀತಿಯಾದ ಕೆಟ್ಟದಾಗಿ ಮೆಸೇಜ್ ಆಗ್ತಾ ಇದ್ದೀರಾ ಅಂತಂದಾಗ ನಿಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ನೀವೇ ಬೈದಂಗೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಪರ್ಸ್ನಲ್ ಲೈಫ್ ನಿಮಗೆ ಬಿಟ್ಟಿದ್ದು. ಬಟ್ ಬೇರೆ ಯಾರದೇ ಒಂದು ವಿಚಾರಕ್ಕೆ ಹೋಗ್ತಾ ಇದ್ದೀವಿ ಅಂತ ಆದಾಗ ಆ ವಿಚಾರ ನಿಮಗೆ ಎಷ್ಟು ಸಂಬಂಧಪಡುತ್ತೆ? ಈಗ ಒಬ್ಬ ನಟನ ಸಿನಿಮಾಗಳು ನಿಮಗೆ ಸಂಬಂಧಪಡ್ಬೋದು, ಸಿನಿಮಾಗಳು ನಿಮ್ಗೆ ಇಷ್ಟ ಆಗ್ಬೋದು. ಅಷ್ಟು ಬಿಟ್ಟರೆ ಅವರ ಯಾವುದೇ ನಟನ, ಯಾವುದೇ ನಟಿಯ ಪರ್ಸ್ನಲ್ ಲೈಫಲ್ಲಿ 0.1% ಕೂಡ ನೀವು ಎಷ್ಟೇ ನಮ್ಮ ಬಾಸ್, ಅಯ್ಯೋ ನಮ್ಮ ಬಾಸ್
ಅಂತ ಅನ್ಕೊಂಡು ಹೋದ್ರೆ 0.1%, ಲಿಟ್ರಲಿ 0.1% ಕೂಡ ನೀವು ಅವರ ಜೀವನಕ್ಕೆ ಎಂಟ್ರಿ ಆಗೋದಕ್ಕಾಗಲ್ಲ. ಸ್ಕ್ರೀನ್ ಮೇಲೆ ನೋಡಬೇಕು, ಖುಷಿ ಪಡಬೇಕು, ಅವ್ರನ್ನ ಮೆರೆಸ್ಬೇಕು, ನೀವು ಖುಷಿ ಪಡಬೇಕು. ಇದಿಷ್ಟೇ ಫಂಡ ಇಲ್ಲಿ. ಹೆಣ್ಮಕ್ಳ ವಿಚಾರದಲ್ಲಿ ಮಾತಾಡೋಕ್ಕೆ ಮುಂಚೆ ಸ್ವಲ್ಪ ಹುಷಾರು, ಏನು ಮಾತಾಡ್ತಾ ಇದ್ದೀರಾ, ಸ್ವಲ್ಪನಾದ್ರೂ ಸೆನ್ಸಿಬಲ್ ಆಗಿರಿ, ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಏನು ಓದಿರಲ್ವ ನೀವೆಲ್ಲ 10th, ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಅಲ್ಲ, ಓದಲೇಬೇಕು ಅಂತೇನಿಲ್ಲ. ಚೆನ್ನಾಗಿ ಮಾತಾಡಬೇಕು, ಒಳ್ಳೆ ಬುದ್ಧಿ ಕಲಿಬೇಕು ಅಂತಂದರೆ ಹ್ಯಾವ್ ಸಮ್ ಸೆನ್ಸ್, ಬೇಸಿಕ್ ಸಿವಿಕ್ ಸೆನ್ಸ್, ಕಾಮನ್ ಸೆನ್ಸ್, ಬೇಸಿಕ್ ಸೆನ್ಸ್. ನಮಸ್ಕಾರ. ಕಮೆಂಟ್ ಮಾಡಿ, ಇನ್ನೊಂದು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್. ತುಂಬ ಬೇಜಾರಾಯ್ತು ವಿಡಿಯೋ ಮಾಡೋದಕ್ಕೆ, ಏನಪ್ಪ ಹಿಂಗೆಲ್ಲ ಮಾತಾಡ್ತಾರೆ. ಸಿಗ್ತೀನಿ, ಬಾಯ್.